ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ವಿಶೇಷ ಹಾಗೂ ಮಾದರಿ ವಸತಿ ಬಡಾವಣೆಯಾಗಿ ಮೂಡಿಬರುತ್ತಿರುವ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಬಿಜಿಎಸ್ಕೆ ವಸತಿ ಬಡಾವಣೆಯ ನಿವೇಶನ ಹಂಚಿಕೆ ಕಾರ್ಯಕ್ರಮವು ಇದೇ ಜೂನ್ 18ರಂದು ನಡೆಯಲಿದೆ ಎಂದು ಹುಡಾ ಅಧ್ಯಕ್ಷರಾದ ಪಾಟೀಲ್ ಶಿವಣ್ಣ ತಿಳಿಸಿದ್ದಾರೆ. ನಗರದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲೇ ಒಂದೇ ಕಡೆ ಇಷ್ಟು ದೊಡ್ಡ ಮಟ್ಟದ ಅಭಿವೃದ್ಧಿಯಾಗುತ್ತಿರುವುದು ಹಾಸನದಲ್ಲಿ ಮಾತ್ರ. 500 ಎಕರೆಯ ಕೃಷ್ಣನಗರ, 115 ಎಕರೆಯ ಬಿಜಿಎಸ್ಕೆ ನಗರ ಹಾಗೂ ಅದರ ಪಕ್ಕದಲ್ಲೇ ತಲೆ ಎತ್ತುತ್ತಿರುವ ಏರ್ಪೋರ್ಟ್ ಇವೆಲ್ಲವೂ ಒಂದೇ ಕಡೆ ಒಗ್ಗೂಡುತ್ತಿರುವುದು ಇದು ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಸುಂದರ ಹೊಸ ನಗರವಾಗಿ ಮಾರ್ಪಾಡಾಗಲಿದೆ. ಬಿಜಿಎಸ್ಕೆ ನಗರವು ಬೆಂಗಳೂರು, ಮಂಗಳೂರು, ಹಾಸನ, ಶಿವಮೊಗ್ಗ ಹಾಗೂ ತುಮಕೂರು, ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗಳು ಸಂಧಿಸುವ ಆಯಕಟ್ಟಿನ ಜಾಗದಲ್ಲಿದೆ. ಇದು ಹಲವು ಜಿಲ್ಲೆಗಳಿಗೆ ಕೇಂದ್ರ ಬಿಂದುವಾಗಿರುವುದರಿಂದ ಇಲ್ಲಿನ ನಿವೇಶನಗಳಿಗೆ ರಾಜ್ಯ ಮಟ್ಟದಲ್ಲಿ ಭಾರೀ ಬೇಡಿಕೆ ಸೃಷ್ಟಿಯಾಗಿದೆ. ಪ್ರತಿದಿನ 100 ಸಾರ್ವಜನಿಕರು ನಿವೇಶನದ ಅಪ್ಡೇಟ್ಗಾಗಿ ಕಚೇರಿಗೆ ಭೇಟಿ ನೀಡುತ್ತಿದ್ದಾರೆಂದು ಅವರು ತಿಳಿಸಿದರಲ್ಲದೆ ಇದೇ ಜೂನ್ 18ರಂದು ಈ ಬೃಹತ್ ನಿವೇಶನ ಹಂಚಿಕೆ ಪ್ರಕ್ರಿಯೆಯು ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಒಂದೇ ಕಡೆ ಅದು 500 ಎಕರೆ ಕೃಷ್ಣನಗರ ಇರ್ಬೋದು, 1120 ಎಕರೆ BGS ನಗರ ಇರ್ಬೋದು, ಅದರ ಪಕ್ಕದಲ್ಲೇ ಏರ್ಪೋರ್ಟ್ ಇರ್ಬೋದು, ಇವೆಲ್ಲವೂ ಒಂದೇ ಕಡೆ ಬಂದು ಹಾಸನದ ಸೌಂದರ್ಯವನ್ನು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ. ಈ ಏನು ನಾವು BGS ನಿವೇಶನ, BGS ನಗರ ಅಂತಕ್ಕಂಥದ್ದನ್ನು ಹೇಳ್ತಾ ಇದೀವೋ ಅದು ರಾಷ್ಟ್ರೀಯ ಹೆದ್ದಾರಿ. ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಚಿಕ್ಕಮಗಳೂರು, ಹಾಸನ ಟು ಶಿವಮೊಗ್ಗ, ಇವೆಲ್ಲವೂ ಸೇರ್ತಕ್ಕಂಥ ತುಮಕೂರು ಟು ಮಂಗಳೂರು, ಈ ಜಿಲ್ಲೆ ಭಾಳ ಜಿಲ್ಲೆಗೆ ಕೇಂದ್ರ ಬಿಂದುವಾಗಿದೆ. ಆದ್ದರಿಂದ ಈ ಜಿಲ್ಲೆಗೆ ಭಾಳ ಅಟ್ಮಾಸ್ಫಿಯರ್ ನಿವೇಶನಕ್ಕೆ ಭಾಳ ಜಾಸ್ತಿ ಆಗಿದೆ. ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಬಿಟ್ಟಿದ್ದೀವಿ. ಇವ್ರಿಗೆ ಬರೀ ಕೇಬಲ್ ವರ್ಕ್ ಆಗೋದು, ಅದು ಹಂಗಾಗಿ ಒಂದು ವರ್ಷದೊಳಗಡೆ ಮುಗೀತು ಅನ್ಕೊಂಡಿದ್ವಿ. ಇಲ್ಲಿ ಕಂಬ ತಂತಿ ಪ್ರಶ್ನೆ ಇಲ್ಲ, ಭೂಮಿ ಒಳಗೆ ಹೋಗೋದು ಸಬ್ಸ್ಟೇಷನ್ ಇಂದ ಹಿಂಗೆ ಹೋಗುತ್ತೆ ಸರ್, ರೈಲ್ವೆ ಕ್ರಾಸಿಂಗ್ ಆಗಿ ಹೋಗುತ್ತೆ ಅಷ್ಟೇ. ಕಂಬ ತಂತಿ ಯಾವುದೇ ಭೂಮಿ ಮೇಲೆ ಹೋಗಲ್ಲ. ಟವರ್ ಲೈನ್ ಅದು ಕೊಟ್ಟಿದ್ದಾರೆ ಸರ್, ಒಂದು ಕೊಟ್ಟಿದ್ದಾರೆ, ಇನ್ನೊಂದಕ್ಕೆ ದುಡ್ಡು ಕಟ್ಟಿದ್ವಿ. ಈ ವಾರದೊಳಗೆ ಅದು ಕ್ಲಿಯರ್ ಆಗುತ್ತೆ. ಕೊಟ್ಟಾಗಿದೆ ಜಾಯಿಂಟ್ ಮಾಡೋದು.